ಬನ್ನಿ ಬಾಮ. ನರಸಿಂಹ ನೋಡು, ಅಮ್ಮ ಕರೆಕ್ಟಾಗಿ ಹುಡ್ಗ ನೋಡ್ಕೊಬಿಡು ಇವಾಗ್ಲೇ. ಮಾವ ಹುಡುಗಿ ಎಷ್ಟು ಚೆನ್ನಾಗಿ ಕಾಣ್ತಿದಾರಲ್ಲ. ಹೌದೌದು. ಅದು ನಮ್ಮ ಹುಡ್ಗಿ ಸ್ವಲ್ಪ ನಾಚಿಕೆ ಜಾಸ್ತಿ. ನಾಚಿಕೆ ಮಾತ್ರ ಇದ್ರೆ ಸಾಲದು, ಏನಾದ್ರೂ ಮಾಡಕ್ ಬರುತ್ತೋ? ಏನ್ ಬರಲ್ಲ ಅಂತ ಕೇಳಿ ನಮ್ಮಮ್ಮ ಎಲ್ಲ ಮಾಡ್ತಾರೆ. ಅಮ್ಮ ಅಲ್ಲ ಕಣ ಹುಡುಗಿ. ನಮ್ಮ ಹುಡುಗಿ ಎಲ್ಲ ಮಾಡ್ತಾರೆ. ಅಡಿಗೆ ಕೆಲಸ ಮಾಡ್ತಾರೆ, ಮನೆ ಕೆಲಸ ಎಲ್ಲ ಸೂಪರ್ ಆಗಿ ಮಾಡ್ತಾರೆ. ಹಾಡು ಗೀಡು ಬರುತ್ತೋ? ಏನ್ ಬಂದ್ರೆ ನೀವು ಹಳೆ ಕಾಲದವ್ರ ತರ ಆಡಕ್ ಬರುತ್ತಾ, ಡ್ಯಾನ್ಸ್ ಮಾಡಕ್ ಬರುತ್ತಾ ಅನ್ಕೊಂಡು. ಇದೇನಪ್ಪ, ನಾವು ಗಂಡಿನವರು 1000 ಕೇಳ್ತೀವಿ. ಎಲ್ಲ ಚೆನ್ನಾಗ್ ಬರುತ್ತೆ, ಒಂದ್ ಪದ ಬಿಡಿ ಹಾಗೆ. ಸುಮ್ಮನೆ ಇರುದತ್ತ. ಆಮೇಲೆ ನಾನು ಹಾಡಿದ್ಮೇಲೆ ಇವರೆಲ್ಲ ಓಡೋಗ್ಬಿಡ್ತಾರಷ್ಟೇ. ಪರವಾಗಿಲ್ಲ, ನಿಮ್ಗೆ ಹೇಗ್ ಬರತ್ ಹಾಗೆ ಹಾಡಿ, ನಿಮ್ ಜೊತೆ ನಾವು ಸೇರ್ಕೋತೀವಿ. ಇದೇನ್ ಗೀತಾ, ಹೆಣ್ಣಿನ ಕಡೆಯವ್ರು ಸಪೋರ್ಟ್ ಕೊಡ್ತಾ ಇದೀಯಾ? ಅವ್ರು ಹಾಡ್ಲಿ ಬಿಡ್ಲಿ. ಅಲ್ಲ ಮಾವ, ಅವ್ರಿಗೆ ಹೇಗ್ ಬರತ್ ಹಾಗೆ ಹಾಡ್ಲಿ, ನಾವು ಸೇರ್ಕೊಳ್ಳೋಣ. ಅಮ್ಮ ಹಾಡಮ್ಮ. ಒಂದ್ ಹಾಡು ಹೇಳಿ ನೀವು. ಹೇಳಿ ಚಿಕ್ಕತ್ತೆ, ನಾಚ್ಕೋಬಿಡಿ ಹೇಳಿ. ತೆರೆದಿದೆ ಮನೆಯೋ ಬಾಧಿತಿ, ಹೊಸ ಬೆಳಕಿನ ಹೊಸ ಗಾಳಿಯ, ಹೊಸ ಬಾಳೆನುತ ಅತಿಥಿ. ತುಂಬಾ ಚೆನ್ನಾಗಿ ಹಾಡಿದ್ರಿ. ತಗೊಳ್ಳಿ ಚಿಕ್ಕತೆ, ಎಲ್ರಿಗೂ ಕೊಡಿ. ಗೀತಾ, ಕಾಫಿ ಚೆನ್ನಾಗಿ ಮಾಡಿದಾರಲ್ಲ? ಚೆನ್ನಾಗಿದೆ ಅಣ್ಣ, ಚೆನ್ನಾಗಿದೆ. ಮಂಗ್ಲಕ್ಕ, ಏನೇ ಅವಳು ಮಂಗ್ಲಕ್ಕ ಅಂತ ಕರಿತೀಯಾ? ಏ ಮಂಗ್ಲಾ. ಯಾರು? ಓಹೋ, ಏನು ಇಬ್ರು ಈ ಕಡೆ ಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ? ನಿನ್ನೆ ಟಿವಿ ನೋಡಿದ್ವಿ ನಾವು. ನಾಮ ಹಾಕೋದ್ಕಿಂತ ಮುಂಚೆ ನಮ್ ದುಡ್ಡು ವಾಪಸ್ ಕೊಟ್ಬಿಡು. ಏನ್ ಹಂಗಂತೀರಾ? ನಾನು ಯಾವಾಗ ನಾಮ ಹಾಕಿದ್ದೀನಿ? ಚೀಟಿ ಹಾಕಿ ದುಡ್ಡೆಲ್ಲ ಹೋಯ್ತಲ್ಲ ಮಂಗ್ಲಾ.
ಏಯ್ ಏನ್ ಹಂಗಂತಿದ್ಯಾ? ಯಾವ ದುಡ್ಡು ಹೋಗಿಲ್ಲಮ್ಮ. ಪೈಸೆ ಲೆಕ್ಕ ಹಾಕಿ ಬಡ್ಡಿ ಸಮೇತ ಚುಪ್ತಾ ಮಾಡಿದೀನಿ. ಯಾಕೆ ನಿನ್ ಗಂಡ ಬಂದು ಹೇಳಿಲ್ವಾ? ಹೌದೌದು ಎಣಿಸ್ಕೊಂಡಿದೀನಿ, ಈ ಸರಿ ಮೋಸ ಆಗ್ಬಾರ್ದು ಅಂತಾನೆ ಬಂದಿದ್ದೀನಿ. ನೋಡ್ರಮ್ಮ, ಆ ಕಂಪ್ನಿಗೆ ನಿಮ್ ಹಾಗೆ ನಾನು ದುಡ್ಡು ಹಾಕಿದೀನಿ. ನಿಮ್ ದುಡ್ಡು ಹೋದ್ರೆ ನಂದು ಹೋದಂಗೆ. ನಿಮ್ ದುಡ್ಡು ಹೋದ್ರೆ ನಾನೇನ್ ಮಾಡ್ಲಿ? ನಮ್ ದುಡ್ಡು ನಮಗ್ ಬರ್ಬೇಕು. ಏ ರಾಜಮ್ಮ, ಸ್ವಲ್ಪ ಬಾಯಿ ಮುಚ್ಚು. ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇಲ್ವಾ? ಅಂತ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದಾಗಲೇ ನಾನು ಹೆದರ್ಕೊಂಡಿಲ್ಲ. ₹1 ಬಿಡ್ದಂಗೆ ಚುಕ್ತಾ ಮಾಡಿದೀನಿ. ಈಗ ಜುಜುಬಿ 5,000 ರೂಪಾಯಿಗೆ ಇಷ್ಟೆಲ್ಲ ಮಾತಾಡ್ತೀಯಾ? ಕೊಡ್ತೀನಿ ಅಂದ್ಮೇಲೆ ಖಂಡಿತ ಕೊಟ್ಟೆ ಕೊಡ್ತೀನಿ. ಈಗ ಈ ವಿಷಯ ತಗೊಂಡ್ ಹೋಗಿ ನಿಮ್ ಮನೇಲಿ ನಿಮ್ ಗಂಡನಿಗೆ ಹೇಳಿ ಅವ್ರು ಬಂದ್ ರಂಪಾಟ ಮಾಡಿದ್ರೆ ಸರಿ ಅಲ್ಲ, ಜ್ಞಾಪಕ ಇರ್ಲಿ. ಅಲ್ಲ, ನೀವೇನ್ ನನ್ನ ನಂಬ್ಕೊಂಡು ದುಡ್ಡು ಹಾಕಿದೀರಾ? MLM ಸ್ಕೀಮ್ ಅಲ್ಲಿ ತಾನೇ ದುಡ್ಡು ಹಾಕಿರೋದು. ನನ್ ದುಡ್ಡು ಲಾಸ್ ಆದ್ರೆ ನಾನ್ ಬಂದ್ ನಿಮ್ಮನ್ನೇ ಕೇಳ್ಬಿಡ್ತೀನಿ, ಹುಷಾರು. ನೋಡ್ರಮ್ಮ, ಸುಮ್ನೆ ಮರ್ಯಾದೆಯಿಂದ ವಾಪಸ್ ಹೋದ್ರೆ ನಿಮ್ ದುಡ್ಡು ನಿಮ್ಗೆ ವಾಪಸ್ ಬಂದೇ ಬರುತ್ತೆ. ಕೊಡ್ತೀನಿ ಅಂತ ಹೇಳಿದ್ಮೇಲೆ ಕೊಟ್ಟೆ ಕೊಡ್ತೀನಿ. ಇಲ್ಲ ಹೀಗೆ ಮಾತಿಗೆ ಮಾತು ಬೆಳೆಸ್ತಾ ಇದ್ರೆ ನಾನ್ ಸತಾಯಿಸ್ತೀನಿ. ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರಲ್ಲ. ಅದೇನ್ ಮಾಡ್ತೀರೋ ಮಾಡ್ಕೊ ಹೋಗಿ. ಸರಿ, ನಮ್ ದುಡ್ಡು ಯಾವಾಗ ಕೊಡ್ತೀಯಾ? 3 ತಿಂಗಳು ಟೈಮ್ ಬೇಕು. ಇಷ್ಟು ಜೋರ್ ಮಾಡಿದ್ದಕ್ಕೆ ತೆಪ್ಪಗ್ ಹೋದ್ರು. ಹಿಂಗೆಲ್ಲ ಬದುಕದೆ ಹೋದ್ರೆ ನನ್ನ ಹುರ್ಕೊಂಡು ತಿನ್ಬಿಡ್ತಾರೆ ಜನ. ಇಂಥ 5,000 ರೂಪಾಯಿ ನಾನು ಎಷ್ಟು ನೋಡಿಲ್ಲ. ಕಾಫಿ ತಿಂಡಿ ಎಲ್ಲ ಆಯ್ತಲ್ಲ, ಇನ್ ಮುಂದಿನ ಮಾತುಕತೆ ನೋಡೋಣ. ಗೀತಾ, ಇನ್ನೊಂದ್ 2 ಕಡೆ ನೋಡೋಣ ಅಂತೆ, ಆಮೇಲೆ ತೀರ್ಮಾನ ಕೊಡೋಣ. ಇಲ್ಲಣ್ಣ, ನನಗೆ ಹುಡುಗಿ ಒಪ್ಪಿಗೆ. ನರಸಿಂಹ, 2 ಕಡೆ ನೋಡೋಣ. ಇದಕ್ಕಿಂತ ಶ್ರೀಮಂತ ಸಿಕ್ಕರೆ ಬೇಡಣ್ಣ, ನನಗೆ ಈ ಹುಡುಗಿನೇ ಒಪ್ಪಿಗೆ. ಇನ್ನೇನು, ಹುಡುಗ ಒಪ್ಕೊಂಡಿದ್ದಾಯ್ತು, ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋಣ. ಹಲೋ, ನೀವೇ ಮಾತಾಡ್ಕೊಂಡು ನೀವೇ ಒಪ್ಕೊಂಡು ನೀವೇ ನಿರ್ಧಾರ ಮಾಡಿದ್ರೆ ಆಗೋಯ್ತಾ? ಇನ್ನೇನ್ ಮಾಡ್ಬೇಕು? ನಮ್ ಹುಡ್ಗಿಗೆ ನಿಮ್ ಹುಡ್ಗ ಇಷ್ಟನ ಅಂತ ಕೇಳ್ಬೇಕಲ್ವಾ? ಧಾರಾಳವಾಗೆ ನಮ್ ಹುಡ್ಗನ್ಗೆ ಏನ್ ಕಡಿಮೆ ಇದೆ ಹೇಳಿ? ನೀವು ಮಾತ್ರ ನಮ್ಮ ಹುಡುಗಿನ ಹಾಡು ಹೇಳಕ್ ಬರುತ್ತಾ, ಅಡ್ಗೆ ಮಾಡಕ್ ಬರುತ್ತಾ ಅಂತ ಕೇಳಿದ್ರೆ ಹಾಗೇನೆ ನಾವು ನಿಮ್ಮ ಹುಡುಗನ ಸ್ವಲ್ಪ ವಿಚಾರಿಸೋಣ ಅಂತ. ವಿಚಾರಿಸ್ಕೊಳ್ಳಿ. ನೀವೇನ್ ಪರೀಕ್ಷೆ ಕೊಟ್ರು ನಮ್ ಹುಡ್ಗ ಪಾಸ್ ಆಗೋದೆ. ನೀವ್ ರೆಡಿನಾ? ಐ ಆಮ್ ಆಲ್ವೇಸ್ ರೆಡಿ. ಏನ್ರಪ್ಪ, ಕಬಡ್ಡಿ ಮ್ಯಾಚ್ ಆಡೋಣವಾ? ಅಯ್ಯೋ ಬೇಡ ಸುಂದಿರಿ, ಇವಾಗ ತಾನೇ ಹುಷಾರಾಗಿ ಹಾಸ್ಪಿಟಲಿಂದ ಬಂದಿದ್ದೀರಾ, ಮತ್ತೆ ಕಬಡ್ಡಿ ಎಲ್ಲ ಬೇಡ. ಹಲೋ, ಇದು ಸಂಸಾರ, ಕಬಡ್ಡಿ ಮ್ಯಾಚ್ ಅಲ್ಲ. ನಾವು ಸ್ಟೇಟ್ ಪ್ಲೇಯರ್ಸೇ ಅಲ್ಲೋ ದತ್ತು. ನಮ್ಮ ಹುಡುಗಿಗೆ ನೀವೇ ತಕ್ಕನಾದವ್ರು ಅಂತ ನಮಗೆ ಕನ್ಫರ್ಮೇಶನ್ ಬೇಕು. ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಮುಂದೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಎಷ್ಟಿದೆ ಇನ್ಕಮ್ಮು? ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋತೀರಾ? ಲಕ್ಕಿ, ಅದೆಲ್ಲ ಏನು ಬೇಡ, ಪರವಾಗಿಲ್ಲ. ಪರವಾಗಿಲ್ಲ ಅಂದ್ರೆ ನೀವೆಲ್ಲ ಏನ್ ನಿರ್ಧಾರ ತಗೋತಿರೋ ಅದೇ ನಂದು. ಈ ಪರೀಕ್ಷೆ ಅದೆಲ್ಲ ಬೇಡ. ಇವ್ರನ್ನ ನೋಡಿದ್ರೆ ಗೊತ್ತಾಗತ್ತೆ ಇವ್ರು ತುಂಬಾ ಒಳ್ಳೆಯವರು ಅಂತ. ಪರವಾಗಿಲ್ಲ, ಹುಡುಗಿ ಇಷ್ಟೊಂದು ಮಾತಾಡುತ್ತೆ. ಹುಡುಗ ಓಕೆನಾ? ಗಂಡಿನ ಕಡೆಯವರೆಲ್ಲ ಕಾಯ್ತಾ ಇದಾರೆ, ಬೇಗ ಹೇಳ್ಬೇಕು. ನೀವೆಲ್ಲ ಏನ್ ತೀರ್ಮಾನ ತಗೋತಿರೋ ಅದೇ ನಂದು. ನಮಗೆಲ್ಲ ಓಕೆ, ನಿಮಗೆ?
ಇನ್ನೇನ್ ಮತ್ತೆ ಹುಡುಗಿನೂ ಒಪ್ಪಾಯ್ತು, ತಾಂಬೂಲ ಬದಲಾಯಿಸ್ಕೊಂಬಿಡೋಣ. ಇರಿ ಇರಿ ಇರಿ, ನಮ್ ಪುರೋಹಿತರು ಇದಾರೆ, ಕರ್ಸ್ಬಿಡ್ತೀನಿ. ಕರ್ಸಿ ಭಟ್ರೆ, ಈಗಲೇ ಪಂಚಾಂಗ ತಗೊಂಡು ಅರ್ಜೆಂಟಾಗಿ ಮನೆಗೆ ಬಂದ್ಬಿಡಿ. ಅಂಥದ್ದೇನೂ ಇಲ್ಲ, ಶುಭ ಕಾರ್ಯನೇ, ಬೇಗ ಬನ್ನಿ. ಏನೇ ಕೇಳು ಕೊಡುವೆ ನಿನಗೆ ನಾನೀಗ. ಅದೆಲ್ಲ ಏನು ಬೇಡ, ಇಲ್ಲಿ ಲಿಸ್ಟಲ್ಲಿರೋದನ್ನ ತಗೊಂಡ್ ಬನ್ನಿ ಸಾಕು. ಏನ್ ಈ ಸಲ ಇಷ್ಟೊಂದು ಉದ್ದ ಲಿಸ್ಟ್ ಆಗಿದೆ? ಸುಬ್ಬು ಅವರೇ, ತಿಂಗ್ಳಿಗೆ ಇಷ್ಟು ಬೇಕೇ ಬೇಕು, ತಗೊಂಡ್ ಬನ್ನಿ, ಮರಿಬೇಡ್ದು. ಹೌದು, ಈ ಸಲ ಲಿಸ್ಟ್ ಯಾಕೆ ನೀವು ಬರ್ದಿದ್ದೀರಾ? ಗೊತ್ತಿಲ್ಲ, ಅಮ್ಮ ಮಾಡೋಕ್ ಹೇಳಿದ್ರು ಮಾಡ್ದೆ. ಸರಿ, ತರ್ತೀನಿ. ಅಲ್ಲ, ಇಷ್ಟು ವರ್ಷ ನಾನು ಸಂಸಾರ ನಡ್ಸ್ಕೊಂಡು ಬಂದಿದ್ದೀನಿ, ಈಗ ಯಾಕೋ ಈ ಚಿಕ್ಕ ಸೊಸೆಗೆ ಈ ಜವಾಬ್ದಾರಿ ಎಲ್ಲ? ಸುಬ್ಬಾ, ಒಂದ್ ನಿಮಿಷ ಒಳಗಡೆ ಬಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಅಮ್ಮ, ಆಫೀಸಿಗೆ ಟೈಮ್ ಆಯ್ತು, ಏನಂತ ಇಲ್ಲೇ ಹೇಳು. ಪರವಾಗಿಲ್ಲ, ಒಂದ್ 5 ನಿಮಿಷ ನಿನ್ನ ಹತ್ರ ಮಾತಾಡ್ಬೇಕು, ಬಾ ಒಳಗೆ. ಸುಬ್ಬಾ, ಇದನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಡು. ಏನಿದು? ನಮ್ಮ ಮನೆ ಪತ್ರ ಕಣೋ, ಮನೇಲಿರೋ ಸರಿ ಇಲ್ಲ, ತಗೊಂಡೋಗು. ಏಕೆ? ಯಾಕೋ, ಏನು ಗೊತ್ತಿಲ್ವಾ ನಿಂಗೆ? ಇದೇನಾದ್ರೂ ಮಂಗಳನ್ ಕೈಗೆ ಸೇರ್ಲಿ, ಅವಳು ತಗೊಂಡೋಗಿ ಯಾರ ಹತ್ರ ಅದು ಅಡ ಇಡ್ತಾಳೆ. ಅವ್ರು ಬಂದು ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಇದೆಲ್ಲ ಬೇಕಾ? ಹಿಂದೆ ಅವಳು ಇದೇ ಕೆಲಸ ಮಾಡಿದ್ಲು, ಮರ್ತ್ಬಿಟ್ಯಾ? ನಮ್ ಪುಣ್ಯ ಕಣೋ, ಚೆನ್ನಾಗಿತ್ತು. ಅವಾಗ ನರಸಿಂಹ ಸುಮತಿ ಮನೇಲಿದ್ರು, ಮನೇನ್ ಬಿಡಿಸ್ಕೊಟ್ರು. ಇಲ್ದಿದ್ರೆ ನಾವು ಮನೆ ಕಳ್ಕೊಂಡು ಭಿಕಾರಿಗಳಾಗ್ಬೇಕಾಗಿತ್ತು. ಅದಕ್ಕೆ ಇದೆಲ್ಲ ಮನೇಲಿದ್ರೆ ತಾನೇ ತೊಂದ್ರೆ. ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಬಾ, ತಗೋ. ಅಂದ್ರೆ ಏನತ್ತೆ, ನಾನ್ ಕಳ್ಳಿ ಅಂತನಾ? ಕೇಳಿಸ್ಕೊಂಡ್ಬಿಟ್ಯಾ ಎಲ್ಲ? ನಾನು ನೋಡ್ತಾನೆ ಇದ್ದೀನಿ, ಮನೆಗೆ ಸಾಮಾನ್ ತಗೊಂಬರೋದ್ರಿಂದ ಹಿಡ್ಕೊಂಡು ಎಲ್ಲ ಜವಾಬ್ದಾರಿನೂ ಪ್ರಣತಿಗೆ ಹೇಳ್ತಿದ್ದೀರಾ. ಈಗ ನೋಡಿದ್ರೆ ಮನೆ ಪತ್ರ ಕೊಟ್ಟು ಬ್ಯಾಂಕಲ್ಲಿ ಇಡಕ್ ಹೇಳ್ತಿದ್ದೀರಾ. ಅಂದ್ರೆ ನಾನೇನು ಅಲ್ವಾ ಈ ಮನೆಯಲ್ಲಿ? ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಆಗಮಾರ್ತಂದು ದೇವಾನಾಂ ಗಮನಾರ್ತಂದು ರಕ್ಷಸಾಂ ಕಲ್ಯಾಗಂಠಾರವಂ ಭಕ್ತ್ಯಾ ದೇವತಾಹ್ವಾನಲಾಂಛನಂ. ಗುರುಬ್ರಹ್ಮ ಗುರುವಿಷ್ಣುಂ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಆದಿತ್ಯಾದಿ ಗ್ರಹ ಸರ್ವೇ ಸನಕ್ಷತ್ರಾ ಸರಾಶಯಃ ಕುರ್ವಂತ ಮಂಗಲಂ ಯಸ್ಯೇಷಾ ಲಗ್ನಪತ್ರಿಕಾಃ. ಶ್ರೀಮತಿ ಶ್ರೀ ವಸಂತಮ್ಮ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಯ್ಯನವರು ಹಾಗೂ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಮತ್ತು ಶ್ರೀ ವಾಸುದೇವರವರು ಮಾಡತಕ್ಕಂತಹ ವಿಜ್ಞಾಪನೆಗಳು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾನಶಕ ವರ್ಷಗಳು 1941 ಸಲ್ಲುವಂತಹ ಶ್ರೀ ವಿಕಾರಿ ನಾಮ ಸಂವತ್ಸರ ವೈಶಾಖ ಮಾಸ ಶುಕ್ಲ ಪಕ್ಷ ಸಪ್ತಮಿ ದಿವಸ, ಅಂದರೆ ದಿನಾಂಕ 9/5/2019 ಗುರುವಾರದಂದು ಸೂರ್ಯೋದಯಾದಿ ಬೆಳಗ್ಗೆ 11:40 ಮೇಲೆ 12:20 ಸಲ್ಲುವಂತಹ ಶುಭ ಅಭಿಜಿನ್ ಲಗ್ನ ಶುಭ ಮುಹೂರ್ತದಲ್ಲಿ ಶ್ರೀಮತಿ ವಸಂತಮ್ಮ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಯ್ಯನವರ ದ್ವಿತೀಯ ಪುತ್ರನಾಗಿರ್ತಕ್ಕಂತಹ ಚಿರಂಜೀವಿ ರಾಜಶ್ರೀ ನರಸಿಂಹ ಹಾಗೂ ಶ್ರೀಮತಿ ವೆಂಕಟಲಕ್ಷ್ಮಮ್ಮ ಶ್ರೀ ವಾಸುದೇವರವರ ಸುಪುತ್ರಿಯಾಗಿರ್ತಕ್ಕಂತಹ ಚಿರಂಜೀವಿ ಸೌಭಾಗ್ಯವತಿ ಹರಿಶಿಣ ಕುಂಕುಮ ಸುಮಲಾಂಕೃತೆಯಾಗಿರ್ತಕ್ಕಂತಹ ಸುಮತಿ ಇವರ ವಿವಾಹ ಮಹೋತ್ಸವವು ವರನ ಸುಗೃಹದಲ್ಲಿ ನಡೆಸುವಂತೆ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ತಮ್ಮ ಆಗಮನಾಭಿಲಾಷಗಳು, ಬಂಧು ಮಿತ್ರರು, ಶ್ರೀಮತಿ ಶ್ರೀ ವಾಸುದೇವರವರ ಕುಟುಂಬ ಹಾಗೂ ಶ್ರೀಮತಿ ಶ್ರೀ ಲಕ್ಷ್ಮೀ ನರಸಿಂಹನಯವರ ಕುಟುಂಬ. ಶುಭಮಸ್ತು. ಹಿರಿಯರು ತಾಂಬೂಲ ಬದಲಾಯಿಸ್ಕೊಳ್ಳಿ. ಮಾವ, ತಾಂಬೂಲ ಬದಲಾಯಿಸಿ. ಇಲ್ಲಮ್ಮ, ನಾನು ತಾಂಬೂಲ ಕೊಡಲ್ಲ. ಅಪ್ಪ ಅಮ್ಮನ ಆಶೆನ ನೆರವೇರಿಸ್ಲಿಕ್ಕೆ ಹೊರಟಿರೋದು ಲಕ್ಕಿ. ಅವನಿಗೆ ಸಪೋರ್ಟ್ ಕೊಟ್ಟಿರೋದು ಯಾರು? ನೀನು. ನೀವಿಬ್ರು ಹಿರಿಯ ಸ್ಥಾನದಲ್ಲಿ ನಿಂತು ಬಿಟ್ಟು ಈ ಕೆಲಸನ ಮಾಡಿಸ್ಬೇಕು. ಹಾಗಾಗಿ ನೀವಿಬ್ರೇ ತಾಂಬೂಲನ ಬದಲಾಯಿಸ್ಕೊಳ್ಳಿ. ಕೊಡಮ್ಮ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಗೌರೀಪತೆ ತೇ ಗೃಹಗುಂ ಸ್ಮರಾಮಿ ವಾಣೀಪತೆ ತೇ ಗೃಹಗುಂ ಸ್ಮರಾಮಿ ಲಕ್ಷ್ಮೀಪತೆ ತೇ ಗೃಹಗುಂ ಸ್ಮರಾಮಿ. ಸುಲಗ್ನ ಸಾವಧಾನ, ಶುಭ ಮುಹೂರ್ತ ಸಾವಧಾನ, ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ.
ಇನ್ನೇನು ಶಾಸ್ತ್ರ ಎಲ್ಲ ಮುಗೀತಲ್ಲ, ಮನೆಗೆ ಹೊರಡೋಣ. ಎಲ್ಲಿಗಣ್ಣ? ಎಲ್ಲಿಗಣ್ಣ? ಮದುವೆ ಆಗೋ ತನಕ ಹೆಣ್ಣಿನ ಮನೇಲಿ ಇರಬಾರ್ದಪ್ಪ ನಾವುಗಳು. ಯಾಕೆ ದೊಡ್ಡಪ್ಪ, ಏನದು? ನಾವು ತೋಟದ ಮನೇಲಿ ಇರ್ತೀವಪ್ಪ, ನೀವು ಹೆಣ್ಣಿನ ಕಡೆಯವರು ಇದೇ ಮನೇಲಿರ್ರಿ. ಈ ಥರ ಎಲ್ಲ ಶಾಸ್ತ್ರ ಇದೆಯಾ? ಹ್ಞೂ, ಅವೆಲ್ಲ ಶಾಸ್ತ್ರಗಳು, ಅದೇ ಥರ ಮಾಡಬೇಕು. ಇನ್ನೊಂದು, ಮದುವೆ ಆಗೋವರೆಗೂ ಹುಡುಗ ಹುಡುಗಿ ಒಬ್ರನ್ನೊಬ್ರು ನೋಡೋ ಹಾಗಿಲ್ಲ. ನಮ್ಮ ಕಾಲದಲ್ಲಿ ಹಾಗೆಲ್ಲ ಇತ್ತು, ಈಗ ಯಾರು ಮಾಡ್ತಾರೆ ಆ ಸಂಪ್ರದಾಯನ? ಆಯ್ತು ದೊಡ್ಡಪ್ಪ, ಶಾಸ್ತ್ರ ಅಂದಮೇಲೆ ಫಾಲೋ ಮಾಡಲೇಬೇಕು. ನೀವು ತೋಟದ ಮನೇಲಿರಿ, ನಾವು ಇಲ್ಲಿ ಇರ್ತೀವಿ. ನಡಿ ನಡಿ ನರಸಿಂಹ, ಹೊರಡೋಣ. ಬಾ 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 ಬಾ. ಏನಿದು ಮದ್ವೆ ಗಂಡು ಹೀಗೆ ಸಪ್ಪು ಕೂತ್ಬಿಟ್ಟಿದ್ದೀರಾ? ಇನ್ನೇನು ಮಾಡ್ಲಮ್ಮ, ಈಗ ಸುಮತಿ ಹತ್ರ ಇರ್ಬೇಕು, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂಥ ಸಮಯದಲ್ಲಿ ಹೀಗೆ ಅಲ್ಲ, ನೀವು ಅದೇನೋ ಮದುವೆ ಅಂತ ಪ್ರಾರಂಭ ಮಾಡಿದ್ರಿ, ವರನ ಕಡೆಯವರು ಬೇರೆ ವಧು ಕಡೆಯವರು ಬೇರೆ ಅಂತ. ಅವಳಲ್ಲಿ, ನಾನು ಇಲ್ಲಿ. ಇದು ನಿಮ್ ವೇದನೆ. ನಾನೊಂದು ತೀರ ನೀನೊಂದು ತೀರ ಅಂತ ಕೂತ್ಬಿಟ್ಟಿದ್ದೀರಾ. ನಿಮಗೆ ಚೆಲ್ಲಾಟ, ನನಗೆ ಪ್ರಾಣ ಸಂಕಟ. ಈಗೇನು ನೀವ್ ಅಮ್ಮನ ನೋಡ್ಬೇಕಲ್ವಾ? ಬರೀ ನೋಡೋದಷ್ಟೇ ಅಲ್ಲ, ಅವಳನ್ನು ನೋಡ್ಕೋಬೇಕು. ಅವಳಿಗೆ ಇಂಥ ಸಮಯದಲ್ಲಿ ನಾನು ಒತ್ತಾಸೆ ಆಗಿರಬೇಕು. ಅವಳು ಬೇಕು ಬೇಡ ಎಲ್ಲ ನಾನು ಕೇಳ್ಕೋಬೇಕು. ಇದನ್ನೆಲ್ಲ ಅಲ್ಲಿ ಲಕ್ಕಿಯವರು, ದತ್ತಣ್ಣ, ಪಿಂಕಿ ಇವರೆಲ್ಲರೂ ಮಾಡ್ತಿರ್ತಾರೆ. ಹಾಗೂ ನೀವು ಅವ್ರ ಜೊತೆ ಮಾತಾಡ್ಲೇಬೇಕು ಅನ್ನೋದಾದ್ರೆ ಒಂದು ಐಡಿಯಾ ಮಾಡ್ಬೋದು. ಏನು, ಈ ಅಣ್ಣ ಬೇರೆ ನಮ್ಮ ಮೇಲೆ ಇಲ್ಲ ಸಲ್ಲದ ಶಾಸ್ತ್ರಗಳನ್ನೆಲ್ಲ ಹೇರ್ಬಿಟ್ಟಿದ್ದಾನೆ. ಮದುವೆ ಆಗೋಕೆ ಮುಂಚೆ ಒಬ್ರನ್ನೊಬ್ಬರು ನೋಡಬಾರ್ದು, ಮಾತಾಡಬಾರ್ದು. ಅಲ್ಲ, ಹಿಂಗಿರುವಾಗ ಹೇಗೆ ಮಾಡೋದು? ಹೀಗೆ ಇದ್ಯಾಕೆ? ಹೊಸ ಫೋನ್ ಮಾವ, ಇದಕ್ಕೆ ಸಿಮ್ ಕಾರ್ಡ್ ಎಲ್ಲ ಹಾಕ್ಬಿಟ್ಟು ಆಗ್ಲೇ ರೆಡಿ ಮಾಡಿದೀನಿ. ಇದನ್ನ ತಗೊಂಡು ಹೋಗಿ ಸುಮತಿ ಅಮ್ಮಂಗೆ ಕೊಡಿ. ಆಮೇಲೆ ನೀವ್ ಯಾವಾಗ ಬೇಕಾದ್ರೂ ಮಾತಾಡ್ಬೋದು, ಮೆಸೇಜ್ ಮಾಡ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು. ಅನ್ಲಿಮಿಟೆಡ್ ಕಾಲ್ಸ್ ಮತ್ತೆ ಇಂಟರ್ನೆಟ್ ಕೂಡ ಫ್ರೀ ಇದೆ. ನನಗೆ ಈ ಐಡಿಯಾ ಹೊಳಿಲೇ ಇಲ್ಲ ನೋಡಮ್ಮ. ಸದಾ ಅಮ್ಮನ ಚಿಂತೆಲ್ಲೇ ಇದ್ರೆ ಇದೆಲ್ಲ ಹೆಂಗ್ ಹೊಳಿಯತ್ ಹೇಳಿ? ಹೊರಡಿ ಹೊರಡಿ, ಅಮ್ಮಂಗೆ ತಗೊಂಡು ಕೊಡಿ, ಅದನ್ನ ಖುಷಿ ಪಡ್ತಾರೆ. ಥ್ಯಾಂಕ್ ಯು. ಹೋಗಿ ಹೋಗಿ ಅಮ್ಮಂಗೆ ಕೊಟ್ಬಿಟ್ಟು ಬನ್ನಿ.